ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಆತ್ಮೀಯ ಈ ಶಾಲಾ ಹಳೆ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಅಪರಾಹ್ನದ ಶುಭ ವಂದನೆಗಳು. 1/6/1901 ಇಸವಿಯಲ್ಲಿ ಪ್ರಾರಂಭಗೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸತ್ಪ್ರಜೆಗಳನ್ನಾಗಿ ಉತ್ತಮ ಭವಿಷ್ಯವನ್ನು ರೂಪಿಸಿದ ಈ ಶಾಲೆಯು ಈಗಾಗಲೇ ಶತಮಾನೋತ್ಸವವನ್ನು ಆಚರಿಸಿ ಪ್ರಸ್ತುತ 2025-26ನೇ ಸಾಲಿನಲ್ಲಿ ಶತಮಾನೋತ್ತರ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸಲಿದೆ. ಆ ಪ್ರಯುಕ್ತ ಇಂದು ಈ ಶಾಲಾ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಏರ್ಪಡಿಸಿ ಮುಂದೆ ಯಾವ ರೀತಿಯಲ್ಲಿ ನಾವು ಕಾರ್ಯಯೋಜನೆಯನ್ನು ರೂಪಿಸಬೇಕು ಎಂದು ಯೋಚಿಸಲು ಈ ಸಭಾಂಗಣದಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಶಾಲಾ ಸಂಚಾಲಕರು ಹಾಗೂ ಗೌರವ ಸಲಹೆಗಾರರಾದ ವಂದನೀಯ ಫಾದರ್ ಸ್ಟ್ಯಾನಿ ಗೋವಿಯಸ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಹೆಲೆನ್ ಮೋನಿಕಾ ಲೋಬೋ ಇವರು ಈ ಸಭೆಯ ವೇದಿಕೆಗೆ ಆಗಮಿಸಿ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲಾ ಶಿಕ್ಷಕರಿಂದ ಪ್ರಾರ್ಥನೆ. ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಬೆರಳಲ್ಲಿ ಜಪಸರ ತಿರುವಿದರೇನು? ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಬೆರಳಲ್ಲಿ ಜಪಸರ ತಿರುವಿದರೇನು? ಮನದಲ್ಲಿ ಹಗೆತನ ನೆಲೆಸಿದರೆ ಎಲ್ಲವೂ ವ್ಯರ್ಥ. ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ದಿನವೆಲ್ಲ ಪ್ರಾರ್ಥನೆ ಮಾಡಿದರೇನು, ಪರಿಪರಿ ಶಾಸ್ತ್ರವ ಓದಿದರೇನು? ದಿನವೆಲ್ಲ ಪ್ರಾರ್ಥನೆ ಮಾಡಿದರೇನು, ಪರಿಪರಿ ಶಾಸ್ತ್ರವ ಓದಿದರೇನು? ಸೋದರ ಮೈತ್ರಿ ಇಲ್ಲದಿರೆ ಎಲ್ಲವೂ ವ್ಯರ್ಥ. ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ಬೋಧನೆ ಮಾಡುತ್ತ ಬದುಕಿದರೇನು, ಧರ್ಮವ ನೀಡುತ್ತ ಬಾಳಿದರೇನು? ಬೋಧನೆ ಮಾಡುತ್ತ ಬದುಕಿದರೇನು, ಧರ್ಮವ ನೀಡುತ್ತ ಬಾಳಿದರೇನು? ಮನದಲ್ಲಿ ಮತ್ಸರ ತುಂಬಿದರೆ ಎಲ್ಲವೂ ವ್ಯರ್ಥ. ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ
ಪ್ರಾರ್ಥನೆಯ ಮೂಲಕ ಭಗವಂತನನ್ನು ಸ್ತುತಿಸಿದ ಶಿಕ್ಷಕಿಯರೇ ನಿಮಗೆ ಧನ್ಯವಾದಗಳು. ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು, ಗೌರವಿಸುವುದು ಭಾರತೀಯ ಸಂಸ್ಕೃತಿ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 125 ವರ್ಷಗಳ ಭವ್ಯ ಇತಿಹಾಸವುಳ್ಳ ಗಾರ್ಡಿಯನ್ ಏಂಜಲ್ ಶಾಲೆಯು ಇಂದು ತನ್ನ ಶತಮಾನೋತ್ತರ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಅತ್ಯಂತ ಹಿರಿಯ ಶಾಲೆ ಎಂಬ ಹೆಗ್ಗಳಿಕೆಯು ಈ ಶಾಲೆಗಿದೆ. ಲಕ್ಷಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆಗೈದಿದ್ದಾರೆ. ಇಲ್ಲಿಗೆ ಆಗಮಿಸಿದ ತಾವೆಲ್ಲರೂ ಈ ಶಾಲೆಯ ಒಂದು ಕ್ರಿಯಾಶೀಲ ಅಂಗ ಎಂದು ಹೇಳಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ. ನಾನು ಇದೇ ಶಾಲೆಯಲ್ಲಿ ಕಲಿತು ಇಂದು ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಇಂದು ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿಗಳ ಸಹಮಿಲನ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಲ್ಲಿಗೆ ಆಗಮಿಸಿರುವ ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆಗಳ ಸಂಚಾಲಕರು ಹಾಗೂ ಜೊತೆ ಕಾರ್ಯದರ್ಶಿಗಳೂ ಆಗಿರುವ ವಂದನೀಯ ಡಾಕ್ಟರ್ ಸ್ಟ್ಯಾನಿ ಗೋವಿಯಸ್ ಇವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮಗೆ ವಿದ್ಯಾಭ್ಯಾಸವನ್ನು ನೀಡಿದ ಹಿರಿಯ ಶಿಕ್ಷಕಿಯರು ಈ ಶಾಲಾ ಹಳೆ ವಿದ್ಯಾರ್ಥಿಗಳಾಗಿ ಇಲ್ಲಿಗೆ ಆಗಮಿಸಿದ್ದೀರಿ. ಈ ಪರಿಸರದ ಹೆಚ್ಚಿನ ಜನರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೇ ಆಗಿದ್ದಾರೆ. ತಾವು ಕಲಿತ ಈ ಶಾಲೆಯ ಮೇಲೆ ಅಭಿಮಾನವಿಟ್ಟು ವಾರವಿಡೀ ಕೆಲಸದಿಂದ ದಣಿದು ವಿಶ್ರಾಂತಿಯ ದಿನವಾದರೂ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಇಂದು ಇಲ್ಲಿಗೆ ಆಗಮಿಸಿರುವ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತನ್ನೆಲ್ಲ ಪ್ರೀತಿಯ ಈ ಶಾಲಾ ಹಿರಿಯ ವಿದ್ಯಾರ್ಥಿಗಳೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತಿಸಿದ ಟೀಚರ್ ನಿಮಗೆ ಧನ್ಯವಾದಗಳು ಹಾಗೂ ನಿಮಗೂ ತನುಮನಗಳ ಸ್ವಾಗತ. ಆತ್ಮೀಯರೇ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮದಡಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ವಿದ್ಯಾಸಂಸ್ಥೆ ಮತ್ತು ಹಳೆ ವಿದ್ಯಾರ್ಥಿಗಳ ನಡುವೆ ಬಾಂಧವ್ಯವನ್ನು ಬಲಪಡಿಸುವುದು ಈ ಸಂಘದ ಉದ್ದೇಶವಾಗಿದೆ. ಈ ಶಾಲಾ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಬಹಳ ಉತ್ಸುಕತೆಯಿಂದ ಕಾರ್ಯಪ್ರವೃತ್ತವಾಗಿತ್ತು. ತದನಂತರ ಸಂಘವು ಕೆಲವೊಂದು ಕಾರಣಗಳಿಂದ ಕ್ರಿಯಾಶೀಲತೆಯನ್ನು ಕಳೆದು ಕಾಲಕ್ರಮೇಣ ಸಂಘವು ತನ್ನ ಅಸ್ತಿತ್ವವನ್ನು ಕಳೆದು ಸ್ಥಗಿತಗೊಂಡಿತು. ಇದೀಗ ಶಾಲಾ 125ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಶಾಲಾ ವಾಟ್ಸಪ್ ಗ್ರೂಪಿನ ಕರೆಗೆ ಇಂದು ಬೃಹತ್ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ. ಇಂದಿನಿಂದಲೇ ಈ ಸಂಘವು ಪುನಃಸ್ಥಾಪನೆಯಾಗಿ ಕಾರ್ಯಪ್ರವೃತ್ತವಾಗುವಂತೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇದೀಗ ಶಾಲಾ ಸಂಚಾಲಕರು ಬೆಲೂನನ್ನು ಹಾರಿಸಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಚಾಲನೆಯನ್ನು ಮಾಡುವರು. ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟುತ್ತಾ ಅಭಿನಂದಿಸೋಣ. ನಮ್ಮೆಲ್ಲರ ಪ್ರಾರ್ಥನೆ ಮತ್ತು ಶುಭಾಶಯಗಳೊಂದಿಗೆ ಈ ಬೆಲೂನನ್ನು ಮೇಲಕ್ಕೆ ಹಾರಿಸ್ತಾ ಇದ್ದೇನೆ. ನಮಗೆ ಶುಭವಾಗಲಿ. ಈಗಾಗಲೇ ಸಂಘದ ಪುನರ್ಸ್ಥಾಪನೆಯಾಯಿತು. ಇದೀಗ ಹಳೆ ವಿದ್ಯಾರ್ಥಿ ಸಂಘದ ನಿಬಂಧನೆಗಳನ್ನು ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮಾನ್ ಮ್ಯಾಕ್ಸಿಮ್ ಅಲ್ಬುಕರ್ ಇವರು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಮುಖ್ಯೋದ್ಯಮಿಗಳ ಪರ್ಮಿಷನ್ ತೆಗೆದುಕೊಂಡು ಈ ಹಳೆ ವಿದ್ಯಾರ್ಥಿಗಳ ನಿಯಮ ಮತ್ತು ನಿಬಂಧನೆಗಳ ಬಂದನ್ನು ಪ್ರಸ್ತಾಪ ನಿಮ್ಮ ಮುಂದೆ ಹೇಳುತ್ತೇನೆ. ಇದನ್ನು ನಾವು ಸ್ಟೆಪ್ ಆಗಿ ನಾವು ಹೇಳ್ತೇವೆ, ಓದಿ ಹೇಳ್ತೇವೆ. ಅದನ್ನು ಓದಿ ಹೇಳುವಾಗ ಏನಾದರೂ ನಿಮಗೆ ಅದರಲ್ಲಿ ಹೇಳಿಕೆ ಇದೆ ಆದರೆ ನೀವು ಕೈಯನ್ನು ಎತ್ತುವುದು,
ಅದರ ಬಗ್ಗೆ ಮಾಹಿತಿ ಕೊಡೋದು ಅಥವಾ ಚಪ್ಪಾಳಿ ತಟ್ಟಿ ಅದನ್ನು ಮುಂದುವರಿಸೋದು ನಾವು. ಈಗ ಟೀಚರ್ ಎಲ್ರಿಗೂ ಒಂದೊಂದು ಕಾಪಿಯನ್ನು ಕೊಡ್ತಾರೆ. ಅಲ್ಲ, ಒಂದೊಂದು ಇದಕ್ಕೆ ಚೇರಿಗೆ ಒಂದೊಂದು ಕೊಡಿ ಟೀಚರ್. ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರು ತಮ್ಮ ಹುದ್ದೆ ಹಕ್ಕಿನಿಂದ ಎಕ್ಸ್ ಅಫಿಷಿಯೋ ಸಂಘದ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವರು. ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಸಂಚಾಲಕರು ಸಂಘದ ಗೌರವ ಸಲಹೆಗಾರರಾಗಿದ್ದಾರೆ. 4. ವಾರ್ಷಿಕ ಸಭೆಯಂದು ಕಾರ್ಯಕಾರಿ ಸಮಿತಿಯ 12 ಮಂದಿ ಸದಸ್ಯರನ್ನು ಆರಿಸಲಾಗುವುದು. ಈ 12 ಮಂದಿ ಸದಸ್ಯರು ತಮ್ಮೊಳಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಹಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಗಳನ್ನು ಆರಿಸುವುದು. 5. ಏನಾದರೂ ಹೇಳಲಿಕ್ಕಿದ್ದರೆ ದಯಮಾಡಿ ಕೈಯನ್ನು ಮೇಲೆತ್ತಿ. 5. ಪದಾಧಿಕಾರಿಯ ಅವಧಿ ಗರಿಷ್ಠ 2 ವರ್ಷವಾಗಿರುವುದು. ಅನಿವಾರ್ಯ ಸಂದರ್ಭದಲ್ಲಿ ಇನ್ನೊಂದು ಅವಧಿಗೆ ಸಭೆಯ ನಿರ್ಣಯದಂತೆ ಮುಂದುವರಿಸಬಹುದಾಗಿದೆ. ಕಾರ್ಯಕಾರಿ ಸಮಿತಿಯ ಯಾವುದೇ ಪದಾಧಿಕಾರಿಯು ಸದಸ್ಯರು ಕಾರಣ ಕೊಡದೆ ಸಂಘದ ಸಭೆಗೆ ಸತತ 3 ಸಲ ಹಾಜರಾಗದಿದ್ದಲ್ಲಿ ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಕಳೆದುಕೊಳ್ಳುವರು. 7. ಕಾರ್ಯಕಾರಿ ಸಮಿತಿಯ ಸದಸ್ಯರು ತೆರವಾದರೆ ಆ ಸ್ಥಾನಕ್ಕೆ ಬೇರೆ ಸದಸ್ಯರನ್ನು ನೇಮಿಸುವುದು. ಪ್ರತಿ ವರ್ಷ ನಡೆಯುವ ಮಹಾಸಭೆಯ ಹೊಸ ಕಾರ್ಯಕಾರಿ ಸಮಿತಿಯನ್ನು ಆರಿಸುವವರೆಗೆ ಹಿಂದಿನ ಕಾರ್ಯಕಾರಿ ಸಮಿತಿಯು ಅಧಿಕಾರದಲ್ಲಿರುವುದು. ಪ್ರಸ್ತುತ ಕಾರ್ಯಕಾರಿ ಸಮಿತಿಯು 1 ವಾರದೊಳಗೆ ಹೊಸ ಕಾರ್ಯಕಾರಿ ಸಮಿತಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದು. ಇದು ಆಡಳಿತ ವರ್ಗದ ವಿಷಯ. ಇದು ಇನ್ನು ಮುಂದೆ ಸಂಘದ ಕಾರ್ಯಕಲಾಪಗಳ ವ್ಯವಹಾರಗಳು. ಕಾರ್ಯಕಾರಿ ಸಮಿತಿ ಓಕೆ, ಇದರ ಬಗ್ಗೆ ಏನಾದರೂ ಹೇಳಿಕೆ ಇದೆಯಾ? ಏನಾದರೂ ಹೇಳಲಿಕ್ಕೆ ಇಲ್ಲದಿದ್ದರೆ ಚಪ್ಪಾಳಿ ತಟ್ಟಿ ಮುಂದುವರಿಸಿ. ಬಹಳ ಉತ್ತಮ ರೀತಿಯಲ್ಲಿ ನಿಬಂಧನೆಗಳನ್ನು ಮಂಡಿಸಿದ ಶ್ರೀಯುತರೇ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಕಾರ್ಯಕಾರಿ ಸಮಿತಿಯನ್ನು ರಚಿಸುವುದು. ಕಾರ್ಯಕಾರಿ ಸಮಿತಿ 15 ಮಂದಿ ಸಮಿತಿಗೆ ಸದಸ್ಯರನ್ನು ನಾವು ಈಗ ಆರಿಸಬೇಕಾಗಿದೆ. ಸದಸ್ಯರಾಗಲು ಇಚ್ಛಿಸುವವರು ಕ್ರಿಯಾಶೀಲರಾಗಿದ್ದು ಶಾಲೆಯೊಡನೆ ನಿಕಟ ಸಂಬಂಧವನ್ನು ಹೊಂದಿರಬೇಕು. ಯಾವುದೇ ಕಾರ್ಯಕ್ರಮವನ್ನು ಏರ್ಪಡಿಸುವ ಪೂರ್ವದಲ್ಲಿ ಸಮಿತಿಯು ಸಭೆ ಸೇರಬೇಕು. ಈಗ ಈ ಸಮಿತಿಯನ್ನು ಮ್ಯಾಕ್ಸಿಮ್ ಅಲ್ಬುಕರ್ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾರೆ. ಓಕೆ, ಈಗ ಎಲ್ಲರೂ ಇಲ್ಲಿ ಹಳೆ ವಿದ್ಯಾರ್ಥಿಗಳೇ. ಓಕೆ, ಈಗ ತಾವು ಹೇಳಿದಾಗೆ ಇಲ್ಲೇ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಚುನಾವಣೆ ಮಾಡಿದಂತಾಯಿತು. ಎಲ್ಲರನ್ನು ಇಲ್ಲೇ ಚುನಾವಣೆ ಮಾಡಿದಂತಾಯಿತು. ಆದರೆ ಇಲ್ಲಿ ಒಬ್ಬರನ್ನು ಬಿಟ್ಟು ಉಳಿದವರು ಎಲ್ಲರೂ, ಈವನ್ ನಾನು ಸಹ ಇದ್ದೇನೆ, ಹೆರಮಶ ಎಲ್ಲರೂ ಇದ್ದಾರೆ. ಓಕೆ, ಎಲ್ಲರನ್ನು ಕೂಡಿಸಿ ಈಗ ನಾವು ಯಾರನ್ನು ಒಬ್ಬರನ್ನು ಈಗ ಎಲ್ಲರನ್ನು ಅಧ್ಯಕ್ಷ ಮಾಡಲಿಕ್ಕಾಗಲ್ಲ, ಒಬ್ಬರನ್ನು ಮಾಡಬೇಕಾಗ್ತದೆ. ಈಗ ಅಧ್ಯಕ್ಷ ಸ್ಥಾನಕ್ಕೆ ನೀವು ಸಜೆಷನ್ ನೀವು ಹೆಸರು ಸೂಚನೆ ಮಾಡಿಯಾ ಅಥವಾ ಸ್ವಖುಷಿಯಿಂದ ಹೇಗೆ ಹೇಳ್ಬಾರ್ದು? ಓಕೆ, ಸೂಚನೆ ಮತ್ತು ಅನುಮೋದನೆ. ಅಧ್ಯಕ್ಷರ ಹುದ್ದೆಗೆ ಜೆರಾಲ್ಡ್ ಮೋರಸ್ ಸರ್ ಆಗ್ಬೋದು ಅಂತ ನಾನು ಸೂಚಿಸ್ತಾ ಇದ್ದೇನೆ. ನಾನು ಅದನ್ನು ಅನುಮೋದಿಸ್ತೇನೆ. ಮಿಸ್ಟರ್ ಜೆರಾಲ್ಡ್ ಮೋರಸ್, ಜೋಯಲ್ ಮೆಂಡೋನ್ಸಾ, ವಿನ್ಸೆಂಟ್ ಡಿಸೋಜಾ, ಪ್ರವೀಣ್ ಪಾಯ್ಸ್, ಶಾಂತಿ ಮೇರಿ ಡಿಸೋಜಾ. ದಯಮಾಡಿ ತಾವು ನಿಂತುಕೊಳ್ಳುವುದು. ಒಮ್ಮೆ ನಿಂತುಕೊಳ್ಳಿ ದಯಮಾಡಿ. ಓಕೆ, ಈಗ ನಿಮಗೆ ಒಂದು ಆಪ್ಷನ್ ಇದೆ. ನಿಮಗೆ ಯಾರಾದರೂ ಹಿಂದೆ ಸರಿಯಬಹುದಾದ್ರೆ ಸರಿಯಬಹುದು. ಈಗ ಜೋಯಲ್ ಮೆಂಡೋನ್ಸಾ ಮತ್ತು ಇವರು ಜೆರಾಲ್ಡ್ ಮೋರಸ್ ಅವರು ಈಗ ಇಬ್ಬರಿದ್ದಾರೆ. ಈಗ ನಿಮ್ಮ ಒಳಗೆ ನೀವು ಮಾತಾಡಿಕೊಳ್ಳಿ. ನೋಡಿ, ನನಗೆ ಅವರು ಕಲಿಸಿದ ಗುರು ಅವರ ಮುಂದೆ ನಿಂತು ನಾನು ನೋಡಿ, ಆ ಗುರುಗಳು ಹೆಂಗೆ ಹೇಳ್ತಾರೆ ಹಾಗೆ ನಾವು ಕೇಳ್ತೇವೆ. ನಮಗೆ ಸಹ ನಮ್ಮ ಮೇಲೆ ಸದಾ ಇರಲಿ ಅಂತ ಇಲ್ಲಿ ನನ್ನ ಪ್ರಶ್ನೆ ಅಂದರೆ, ಈ ಶಿಷ್ಯರೆಲ್ಲ ನನ್ನ ಮೇಲೆ ಹೊರಿಸ್ತಾರೆ. ಇವರು ಶಿಷ್ಯರು ನಾನೇ ಆಗ್ಬೇಕಂತ ಅವ್ರು ಕಳಿಸ್ತಾರೆ. ಆದ ಕಾರಣ ನಾನು ಓಕೆ, ಹಾಗಾದರೆ ಅಧ್ಯಕ್ಷರು ಜೆರಾಲ್ಡ್ ಮೋರಸ್ ಕಾರ್ಯದರ್ಶಿಗೆ ಆದಷ್ಟು ಬೇಗ, ಯಾಕಂದ್ರೆ ನಾವು ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ.
ಕಾರ್ಯದರ್ಶಿ ಎಲ್ಲ ಬುಕ್ ಎಲ್ಲ ರೆಡಿ ಮಾಡಿ ಇಡಬೇಕು. ನೋಟಿಸ್ ಕಳಿಸ್ಬೇಕು. ನೋಟಿಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಲಿಕ್ಕೆ, ಪೇಪರಲ್ಲಿ ಕಳಿಸ್ಲಿಕ್ಕಿಲ್ಲ. ಸೂಚಿಸ್ತೇನೆ ನಾನು ಅದನ್ನು ಅನುಭವಿಸ್ತೇನೆ. ಹೆರಾಲ್ಡ್ ಡಿಸೋಜ ಅವರು ಆಗ್ಬೋದಂತ ಸೂಚನೆ ಬಂದಿದ್ದಾರೆ. ಮತ್ತು ಬೇರೆ ಯಾರಾದರೂ ಇದ್ದರೆ ಹೇಳಿ ಸರ್, ಬೇರೆ ಯಾರಾದರೂ ಇದ್ದರೆ ಹೇಳಿ ದಯಮಾಡಿ ಆದಷ್ಟು ಬೇಗ. ಓಕೆ, ಈಗ ಇಬ್ಬರು ಮಿಸ್ಟರ್ ವಲೇರಿಯನ್ ಫ್ರ್ಯಾಂಕ್ ದಯಮಾಡಿ ನಿಂತ್ಕೊಳ್ಬೇಕು ಮತ್ತು ಮಿಸ್ಟರ್ ಹೆರಾಲ್ಡ್ ಡಿಸೋಜ್ ಅವರು ವೈಸ್ ಪ್ರೆಸಿಡೆಂಟ್. ರೈಮಂಡ್ ಪಡಪ ಆಗ್ಬೋದಂತ ನಾನು ಸೂಚಿಸ್ತಾ ಇದ್ದೇನೆ. ಆಲ್ಬರ್ಟ್ ಮಾಸ್ಟರ್ ಅವರು ಉಪಾಧ್ಯಕ್ಷರಾದ ಓಕೆ, ಶ್ರೀಮಾನ್ ಆಲ್ಬರ್ಟ್ ಮಾಸ್ಟರ್ ಅವರು ನನ್ನ ಶಿಕ್ಷಕರು. ಓಕೆ, ಸೂಚನೆ ಇದು ಅನುಮೋದನೆ ಯಾರು ಮಾಡಿ. ಓಕೆ, ಮಸ್ಕರನ್ಸ್ ಅವರು ಅನುಮೋದನೆ ಮಾಡ್ತಾರೆ. ಬೇರೆ ಯಾರಾದರೂ ಇದ್ದಾರಾ? ಇಲ್ಲ. ಉಪಾಧ್ಯಕ್ಷರನ್ನು ಎರಡರನ್ನು ಮಾಡಿ ಇಬ್ಬರನ್ನು ಮಾಡ್ಬೋದು. ಇಬ್ಬರನ್ನು ಉಪಾಧ್ಯಕ್ಷರು ಮಾಡಬೇಕು. ಇಬ್ಬರು ಉಪಾಧ್ಯಕ್ಷರು, ನೀವು ಸರ್ವಾನುಮತದಿಂದ ನೀವು ಹೇಳಿದರೆ ಇಬ್ಬರು ಉಪಾಧ್ಯಕ್ಷರು ನೇಮಕ ಮಾಡುವಂತಾಯಿತು. ಈಗ ಇಬ್ಬರು, ಒಂದು ಹೆಸರು ರೈಮಾನ್ ಪಡ್ಪು, ಮತ್ತೊಂದು ಆಲ್ಬರ್ಟ್ ಸರ್. ಇನ್ನು ಬೇರೆ ಯಾವುದು ಇದೆಯಾ? ಇಲ್ಲ. ಚಪ್ಪಾಳೆ ತಟ್ಟೋದಿಲ್ಲ. ಜೊತೆ ಕಾರ್ಯದರ್ಶಿ ಗ್ರೇಸಿ ಟೀಚರ್ ಅನ್ನು ಗ್ರೇಸಿ ಕೊರೆಯ ಇವರು ಅನುಮೋದನೆ. ಮತ್ತು ಅಲ್ಲಿ ಜುಲಿಯಾನ ಅಂದ್ರದಾಗ ಬಂದು ಐರಿನ್ ಅವರು ಸೂಚಿಸಿದ್ದಾರೆ. ಅನುಮೋದನೆ ಇಲ್ಲ. ಹಾಗಾದ್ರೆ ದಯಮಾಡಿ ಮೂವರು ಸಹ ದಯಮಾಡಿ ಎದ್ದುಕೊಳ್ಬೇಕಾಗಿ ವಿನಂತಿ. ಓಕೆ, ಗ್ರೇಸಿ ಕೊರೆಯ ಅವರು ಜೊತೆ ಕಾರ್ಯದರ್ಶಿ. ಹಣಕಾಸು ಇಲಾಖೆ ಈಗ ಫೈನಾನ್ಸ್ ಮಿನಿಸ್ಟರ್ ಪುನೀತ್ ಕುಮಾರ್ ಆಗ್ಬೋದು ಅಂತೇಳಿ ನಾನು ಸೂಚಿಸ್ತೇನೆ. ವಿಲ್ಸನ್ ಗೋನ್ಸಾಲಿಸ್. ಮತ್ತೊಂದು ಹೆಸರು, ಇನ್ನು ಬೇರೆ ಹೆಸರು ಇದೆಯಾ? ಒಂದೇ ಹೆಸರು. ವಿಲ್ಸನ್ ಅವರು ಸ್ವಲ್ಪ ಮುಂದೆ ಬನ್ನಿ. ಓಕೆ, ಆಯ್ತು. ಇನ್ನು 9 ಮಂದಿಯನ್ನು ನಾವು ಸೆಲೆಕ್ಟ್ ಮಾಡಬೇಕು. ಬೇಡ, ಅದು ಲಾಸ್ಟ್ಗೆ ಇಡುವ. ಈಗ 9 ಮಂದಿ ಮೆಂಬರ್ಸ್, ಸಮಿತಿ ಮೆಂಬರ್ಸ್ 9 ಮಂದಿ. ದಯಮಾಡಿ ಜೋಯಲ್ ಮೆಂಡನ್ಸ್ ಒಂದು. ಓಕೆ, ಬೇರೆಯವ್ರಿಗೆ ಇಚ್ಛೆ ಇದ್ದರೆ ತುಂಬ ಇದ್ದೋಗ. ಓಕೆ, ನಾನು ಸಾಕ್ತೀನಿ ಒಂದು ಮೆಂಬರ್. ಹಾಂ, ನಾನು ಸಹ ಒಬ್ಬ ಮೆಂಬರ್ ಆಗ್ತೇನೆ. ಸಂಧ್ಯಾ ರಾಣಿ ಎಲ್ಲಿದ್ದಾರೆ? ನಿಂತ್ಕೊಳ್ಳಿ ಮೇಡಮ್. ಓಕೆ, ಜುಲಿಯಾನ ಅಂದ್ರಾದೆ. ಒಂದು ನಿಮಿಷ ಬರೀಬೇಕು ಅವರು. ಒಂದು ಸಂಧ್ಯಾ ರಾಣಿ, ಮತ್ತೊಂದು ವೆರಿ ಗುಡ್, ಜಾರ್ಜ್ ಅಂದ್ರಾದೆ. ಪುನೀತ್ ಕುಮಾರ್ ಅಲ್ಲ, ಯಾರಿಗೆ ಖುಷಿ ಇದೆ ಅವ್ರ ಸಮೇತ ನಿಂತ್ಕೊಳ್ಬಹುದು. ಹೆಸರು ಸಜೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಅದಕ್ಕೆ ನಾನು ಸಹ ಕಾಯುತ್ತಿದ್ದೇನೆ. ನಾನು ಸಹ ಒಬ್ಬ ಮೆಂಬರ್ ಆಗ್ತೇನೆ ಅಂತ ಹೇಳಿ ಸ್ವಖುಷಿಯಿಂದ ಒಂದು ನಿಂತ್ಕೊಳ್ಳಿ. ಅದಕ್ಕೆ ನಾವು ಏನು ಸಜೆಸ್ಟ್ ಮಾಡುವ ಅಗತ್ಯ ಇಲ್ಲ. ಸಮಿತಿಯ ಸದಸ್ಯರು ಈಗಾಗಲೇ ಇಲ್ಲಿ 9 ಮಂದಿ ಸದಸ್ಯರು ಬೇಕಾಗಿತ್ತು. 9 ಮಂದಿಯ ಹೆಸರು ಬಂದಿದೆ. ಜಯಲ್ ಮೆಂಡೋನ್ಸಾ 1, 2 ಪುನೀತ್ ಕುಮಾರ್, 3 ಜುಲಿಯಾನ್ ಅಂದ್ರಾದೆ, 4 ಸಂಧ್ಯಾ ರಾಣಿ, 5 ಅಶೋಕ್ ಗುಂಡಿಬಲ್ಕೆ, 6 ವಿನ್ಸೆಂಟ್ MD, 7 ಜಾರ್ಜ್ ಅಂದ್ರಾದೆ, 8 ಮ್ಯಾಕ್ಸಿಮ್ ಅಲ್ಬುಕರ್ಕ್, 9 ಜೋಯಲ್ ಪಲ್ಲೆ. ಈಗ ನಿಮ್ಮ ಮುಂದೆ ಎಲ್ಲರನ್ನು ಈಗ ಸಮಿತಿ ಮೆಂಬರ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಆಗಿದೆ. ಈಗ ನಿಮ್ಮ ಮುಂದೆ ಇದನ್ನು ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅವರು ಮುಂದೆ ಬನ್ನಿ, ವೇದಿಕೆ ಬನ್ನಿ. ಸಂಚಾಲಕರು ಗುಲಾಬಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷರಾಗಿ
ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಅಬ್ದುಲ್ ರಹಮಾನ್ ಪಾಟ್ಪು ಮತ್ತು ಶ್ರೀಮಾನ್ ಆಲ್ಬರ್ಟ್ ಡಿಸೋಜ. ಕಾರ್ಯದರ್ಶಿಯಾಗಿ ಹೆರಾಲ್ಡ್ ಡಿಸೋಜ. ಜೊತೆ ಕಾರ್ಯದರ್ಶಿಯಾಗಿ ಗ್ರೇಸಿ ಕೊರೆಯ. ಕೋಶಾಧಿಕಾರಿಯಾಗಿ ವಿಲ್ಸನ್ ಗೊನ್ಸಾಲಿಸ್. ಓಕೆ. ಸಮಿತಿ ಸದಸ್ಯರಾಗಿ ಜೋಯಲ್ ಮೆಂಡೋನ್ಸಾ, ಪುನೀತ್ ಕುಮಾರ್, ಸಂಧ್ಯಾ ರಾಣಿ, ಅಶೋಕ್ ಗುಂಡಿಪಲ್ಕೆ, ವಿನ್ಸೆಂಟ್ ಡಿಸೋಜಾ, ಜಾರ್ಜ್ ಅಂದ್ರಾದೆ, ಮ್ಯಾಕ್ಸಿಮ್ ಅಲ್ಬುಕರ್ಕ. ಮಗದೊಮ್ಮೆ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಎಲ್ಲರನ್ನು ಅಭಿನಂದಿಸುವ. ಈಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಹಳೆ ವಿದ್ಯಾರ್ಥಿ ಸಂಘಕ್ಕೆ 2 ಮಂದಿ ಆಂತರಿಕ ಲೆಕ್ಕ ಪರಿಶೋಧಕರ ಆಯ್ಕೆ ನಡೆಯುವುದು. ನಿಮ್ಮಲ್ಲಿ ಯಾರಾದರೂ ಸ್ವ ಇಚ್ಛೆಯಿಂದ ನಾನಾಗುತ್ತೇನೆಂದು ಹೇಳುವವರು ಯಾರಾದರೂ ಇದ್ದರೆ ಅವರು ನಿಂತುಕೊಳ್ಳುತ್ತಾರೆ. 2 ಮಂದಿ ಆಂತರಿಕ ಲೆಕ್ಕ ಪರಿಶೋಧಕರು, ಲೇಡೀಸ್ ಸಹ ಆಗ್ತಾರೆ. ರೋಬಿನ್ ಮಿರಂದ ಮತ್ತೆ ರಾಬಿನ್ ಸೇರ ಮತ್ತೆ ಸುದೇಶ್ ಮಿರಂದ ಇವರು ಆಯ್ಕೆಯಾಗಿದ್ದಾರೆ. ಅವರು ಇಲ್ಲಿಗೆ ಬಂದು ಸಂಚಾಲಕರಿಂದ ಗುಲಾಬಿ ಹೂವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾರೆ. ತಾವು ವೇದಿಕೆಯಲ್ಲಿ ತಮ್ಮ ಆಸನವನ್ನು ಅಲಂಕರಿಸಬೇಕು. ಆತ್ಮೀಯ ಹಳೆ ವಿದ್ಯಾರ್ಥಿಗಳೇ, ಈಗಾಗಲೇ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ವೇದಿಕೆಯಲ್ಲಿ ಆಸೀನರಾಗಿರುವರು. ಈಗ ಹಳೆ ವಿದ್ಯಾರ್ಥಿ ಸಂಘವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ನಡೆಯಲಿರುವುದು. ಸಂಚಾಲಕರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ದೀಪವನ್ನು ಬೆಳಗಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಪ್ರತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ತಾನೇ ಪದಗ್ರಹಣಗೈದ ನೂತನ ಅಧ್ಯಕ್ಷರಾದ ಶ್ರೀಮನ್ ಜೆರಾಲ್ಡ್ ಮೋರಸ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಾಲಾ ಸಂಚಾಲಕರೇ, ಮುಖ್ಯೋಪಾಧ್ಯಾಯರೇ ಮತ್ತು ಆಡಳಿತ ಎಲ್ಲ ಸದಸ್ಯರೇ, ಹಳೆ ವಿದ್ಯಾರ್ಥಿಗಳೇ, ವೇದಿಕೆಯ ಮೇಲೆ ತುಂಬ ಗಟ್ಟಿಯಾದ ಒಂದು ಟೀಮ್ ಇದೆ. ಈ ಟೀಮಲ್ಲಿ ಅಧ್ಯಾಪಕರು ಹಲವಾರು ಸೇರಿದ್ದಾರೆ. ನನಗೆ ಕೂಡ ಕಲಿಸಿದ ಅಧ್ಯಾಪಕರು. ಆನಂತರ ಈ ಎಡವಲಿದ್ದವರು ಪುನೀತ್ ಕುಮಾರ್, ನಾನು ಕಲಿಸಿದ ವಿದ್ಯಾರ್ಥಿ, ಈಗ ಪಂಚಾಯತಿನ ಅಧ್ಯಕ್ಷರು. ವಿನ್ಸೆಂಟ್ ಡಿಸೋಜ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಅಬ್ದುಲ್ ರಹಮಾನ್ ಪಟ್ಪು, ಇವರು ರಾಜ್ಯದಲ್ಲಿ ಯಾವುದೇ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅಲ್ಪಸಂಖ್ಯಾತ ಅವರು ಕಲಿತು ಆಗ ಘಟ್ಟಾನು ಪಡೆದಿದ್ದಾರೆ. ವಿಲ್ಸನ್ ಗೊಂಸಾಲ್ಸ್ ಇದ್ದಾರೆ, ನಮ್ಮ ಅವ್ರು ನನ್ನ ಸ್ಟೂಡೆಂಟೇ.
ಅಧಿಕಾರಿಗಳಿದ್ದಾರೆ. ಇಲ್ಲಿ ಗ್ರೇಸಿ ಕೊರಿಯಾ ಕೂಡ ನನ್ನ ಸ್ಟೂಡೆಂಟ್ ಆದ ಕಾರಣ ಜೋಯಲ್ ಮೆಂಡೋನ್ಸ ರಾಜ್ಯ ಪಾಠಕರಿದ್ದಾರೆ. ಆದ ಕಾರಣ ಅವರನ್ನು ಕಟ್ಟಿಸಿಕೊಂಡಿದ್ದಾರೆ. ಪಲ್ಯದವರಿದ್ದಾರೆ, ಚೋಟಿ ಅಂದ್ರಾಜ್ ಅವರಿದ್ದಾರೆ, ಅಂಗಡಿ ನಮ್ಮ ಬರಿದ್ದಾರೆ ಅಶೋಕ್. ಆದ ಕಾರಣ 125 ವರ್ಷ ಆಗುವಾಗ ನಿಮ್ಮ ಸಹಕಾರದಿಂದ, ಪಾಪದವರ ಸಹಕಾರದಿಂದ ಇಲ್ಲಿ ಒಳ್ಳೆಯ ಯೋಜನೆ ನಾವು ನಿಲ್ಲಿಸಿ ಮಾಡಬೇಕು. ಒಳ್ಳೆಯ ಯೋಜನೆ ಆಗಬೇಕು. ನಮಗೆ ಕಲಿಸಿದ ಶಾಲೆ ಇದು, ನನ್ನ ತಂದೆಗೂ ಕಲಿಸಿದ ಶಾಲೆ ಇದು, ನಿಮ್ಮ ತಂದೆ ತಾಯಿಯವ್ರಿಗೂ ಕಲಿಸಿದ ಶಾಲೆ ಇದು. ಇಲ್ಲಿ ಎಷ್ಟು ಸೆಕ್ರೆಟರಿ ಕಾಲೇಜ್ ಉಂಟು, ಎಲ್ಲ ಉಂಟು. ಆದರೆ ಮಾತೃ ಸಂಸ್ಥೆ ಇದು 125 ವರ್ಷ ಇತಿಹಾಸ ಇರುವ ಶಾಲೆ. ನನ್ನ ಕಲಿಸಿದ ಶಾಲೆ, ನಾನು ಕೂಡ ಕಲಿತ ಶಾಲೆ. ಆದ ಕಾರಣ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಸಹಕಾರವನ್ನು ಬೇಡ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಾವು ಇವತ್ತು ಯೋಜನೆ ಮಾಡೋದು ಬೇಡ, ಮುಂದಿನ ಸಭೆಯಲ್ಲಿ ಒಂದು ಯೋಜನೆಯನ್ನು ನಾವು ಮಾಡ್ತೇವೆ ಮತ್ತು ನಮ್ಮ ಮುಂದೆ ಹೇಳ್ತೇವೆ. ತಾವು ನಮ್ಮ ಕಾರ್ಯ ಯೋಜನೆ ಮಾಡ್ತೇವೆ ನಾವು. ಆದ ಕಾರಣ ನಿಮ್ಮ ಸಹಕಾರವನ್ನು ಬೇಡ್ತೇನೆ. ಹಾಗೂ ಎಲ್ಲ ನಮ್ಮ ಇಲ್ಲಿ ಅಧಿಕಾರಿಗಳಿದ್ದಾರೆ, ಎಲ್ಲರ ಸಹಕಾರವನ್ನು ಬೇಡುತ್ತಾ ನನಗೆ ಇವತ್ತು ಅಧ್ಯಕ್ಷ ಬೇಡ ಅಂತ ಮನಸ್ಸಿತ್ತು. ಆದರೆ ನನ್ನ ಮುಂದೆ ನಿಂತವರೆಲ್ಲ ನನ್ನ ಸ್ಟೂಡೆಂಟ್, ನಾನು ಅವರೇ ಆಗಬೇಕಂತಕ್ಕೋಸ್ಕರ ನಾನು ಆದೆ. ಜವಾಬ್ದಾರಿ ಜಾಸ್ತಿ ನನಗೆ. ಚರ್ಚಿನ ಉಪಾಧ್ಯಕ್ಷರಿಗೆ ತುಂಬ ಜವಾಬ್ದಾರಿ ಇದೆ. ಅಲ್ಲಿ ಸುಮಾರು ಎಲ್ಲ ಇದು ಅನೇಕ ಸಮಿತಿಗಳಿವೆ, ಅದರ ಕೂಡ ಸದಸ್ಯ. ಆದರೂ ಈ ಶಾಲೆಯ ಪ್ರೀತಿಯಿಂದ, ಈ ಶಾಲೆಯ ಮೇಲೆ ಪ್ರೀತಿಯಿಂದ ನಾನು ಅಧ್ಯಕ್ಷನಾಗಿ ಹೋಗಿದ್ದೇನೆ. ಸಹಕಾರವನ್ನು ಯಾಚಿಸುತ್ತಾ ನಾನು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಘಟಾನುಘಟಿಗಳೊಂದಿಗೆ ಪಾಪದವರ ಸಹಕಾರ ಬೇಕೆಂದು ತಿಳಿಸಿದ ಸರ್, ತಮಗೂ ಧನ್ಯವಾದಗಳು. ಇದೀಗ ಮುಂದೆ 125ನೇ ವರ್ಷಾಚರಣೆಯ ಸಿದ್ಧತೆಯ ಬಗ್ಗೆ ಚರ್ಚೆ. ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ನಾವು ಏರ್ಪಡಿಸಬಹುದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕಿದೆ. ಇದನ್ನು ಈಗ ಈ ಕಾರ್ಯಕ್ರಮವನ್ನು ನಮ್ಮ ಮೆಚ್ಚಿ ಮಲ್ಬುಕರ್ ಇವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗ ನಮ್ಮ ಶಾಲೆ ಸ್ಥಾಪನೆ ಆದದ್ದು 1/6/1901. ಈಗ ಶತಮಾನೋತ್ಸವ ಬೆಳೆಯುತ್ತಿರುವ ನಮ್ಮ ಸಮಾರಂಭ ನಡೆಯುವುದು 2025 ಸ್ಟಾರ್ಟ್ ಆಗಿ 2020ರಲ್ಲಿ ಕೊನೆಗೊಳ್ಳುತ್ತದೆ ಲಾಸ್ಟ್. ಸೊ ಅದಕ್ಕೆ ನಾವು ಹೇಗೆ ಸಿದ್ಧತೆ ಮಾಡ್ಬೋದು, ಏನೆಲ್ಲ ಮಾಡಬೇಕು ಅಂತ ಕೆಲವು ಸಜೆಷನ್ಗಳನ್ನು ಕೊಡಬೇಕಾಗಿ ವಿನಂತಿ. ಮುಂದೆ ಕೂತ್ಕೊಂಡವರು ಸ್ಟೇಜ್ ಇದ್ದವರು ಎಲ್ಲರೂ ಸುತ್ತ ಸಜೆಷನ್ ಕೊಡ್ಬೋದು. ಯಾಕಂದರೆ ಜನರಲ್ ಬಾಡಿಯಲ್ಲಿ ಒಂದು ಸಜೆಷನ್ ಬಂದರೆ ಮುಂದೆ ಹೇಗೆ ಮಾಡ್ಬೋದು ಅಂತ ಒಂದು ರೂಪರೇಷೆಗಳನ್ನು ಶಾಲೆಯ ಶಿಕ್ಷಕರು ಇಲ್ಲಿ ಅವಶ್ಯಕತೆ ಜಾಸ್ತಿ ಇಲ್ಲ. ಏನಾದರೂ ಸಜೆಷನ್ ಇದ್ದರೆ ದಯಮಾಡಿ ತಿಳಿಸಿ. ಮೆಂಬರ್ಶಿಪ್ ಡ್ರೈವ್ ಏನು ಮಾಡಿದ್ದೇವೆ ನಾವು, ಹೌದು, ಅದು ಒಂದಷ್ಟು ಮಂದಿಗೆ ಮಾತ್ರ ರೀಚ್ ಆಗಿದೆ. ಮುಖ್ಯಮಂತ್ರಿಗಳ ಹತ್ರ ಒಂದು ವಿನಂತಿ, ನಮ್ಮ ಈ ಶಾಲೆಯಲ್ಲಿ ಕಲ್ತಂಥ ಒಂದಷ್ಟು ಡೇಟಾ ಬೇಸ್ ಉಂಟಂತ ಹೇಳಿದರೆ ಆ ಪ್ರಕಾರ ಎಲ್ಲ ನಮ್ಮ ಈ ಭಾಗದಲ್ಲಿ ಮಡತ್ಯಾರು, ಮಚ್ಚಿನ, ಬಾರೇಕಿ, ಕುಕ್ಕಳಂತಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಹಿರಿಯ ಶಾಲೆ ಆ ಮಟ್ಟದಲ್ಲಿ ಒಂದಷ್ಟು ಮಂದಿಗೆ ಸಂಪರ್ಕ ಮಾಡಿ ಇಲ್ಲಿ ಕಲಿತರು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾರೆ. ಸೊ ಅವರನ್ನು ಹೇಗೆ ನಾವು ಸಂಪರ್ಕ ಮಾಡಿ ಮೆಂಬರ್ಶಿಪ್ ಮಾಡುವಂಥದ್ದು, ಆ ಡ್ರೈವ್ ನಾನು ಒಂದಷ್ಟು ಮಂದಿಗೆ ಇವತ್ತು ಫೋನ್ ಮಾಡ್ತೇನೆ, ನೀವು ಬರ್ತಾ ಇದ್ದೀರಂತ. ಸೊ ಅವರ ಗಮನಕ್ಕೆ ಇಲ್ಲ ಈ ವಿಷಯ. ಸೊ ಆ ರೀತಿಯಲ್ಲಿ ಏನಾದರೂ ನಾವು ರೀಚ್ ಮಾಡೋ ಥರ ಏನು ಮಾಡ್ಬೋದು ಅನ್ನೋದು ಒಂದು ಯೋಚನೆ ಮಾಡಿಕೊಳ್ಳಿ. ನೋಡಿ, ಈಗ ನಮ್ಮಲ್ಲಿ ತುಂಬ ಮಂದಿ ಇಲ್ಲೇ ಕಲಿತವರೇ ಶಿಕ್ಷಕರಾಗಿದ್ದಾರೆ. ಈ ಶಿಕ್ಷಕರಲ್ಲಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದ್ರೆ ನಮ್ಮ ಶಿಕ್ಷಕರನ್ನು ಹಿಡಿದರೆ ತುಂಬ ಕೆಲಸ ಈಸಿ ಆಗ್ತದೆ. ಯಾಕಂದರೆ ನಮ್ಮ ಮಾಸ್ಟರ್ ಹೇಳಿದ್ದಾರೆ ಅಂತ ಕೂಡ ನೋಡ್ಬರ್ತಾರೆ. ಯಾಕಂದರೆ ನಮ್ಮ ಬುನಾದಿ ಇದೆ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಹಿರಿಯ ಅಧ್ಯಾಪಕರನ್ನು ಹಿಡ್ಕೊಂಡು ಅವರೊಟ್ಟಿಗೆ ನಾವು ಕೈ ಜೋಡಿಸಿದರೆ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಸಂಪರ್ಕ ಬರ್ತಾರೆ. ಸರಿತಾನೆ? ಆ ಥರ ಮಾಡಿದರೆ ಯೂಸ್ ಮಾಡ್ತಾರೆ. ಅದು ನನ್ನ ಸಜೆಷನ್. ಬೇರೆ ಏನು ಸಜೆಷನ್ ಇದೆ? ಇನಾಗರಲ್ ಕಾರ್ಯಕ್ರಮ ಯಾವಾಗ ಏರ್ಪಡಿಸಿದೆ? ಯಾವುದು? ಉದ್ಘಾಟನೆ ಕಾರ್ಯಕ್ರಮ ಮತ್ತೊಂದು ಕಾರ್ಯ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಇದು ಪ್ರಪ್ರಥಮವಾಗಿ ನಾವು ಕಾರ್ಯಕಾರಿ ಸಮಿತಿ ಪ್ರಥಮವಾಗಿ ಸಭೆ ಸೇರಿ ಮತ್ತೆ ಇವತ್ತು ಯಾರಿಗೆಲ್ಲ ರೀಚ್ ಆಗಲಿಲ್ಲ ಅವರಿಗೆಲ್ಲ ರೀಚ್ ಮಾಡುವಂತ ಪ್ರಯತ್ನವನ್ನು ಮಾಡಿ ಮುಂದೆ 1 ತಿಂಗಳ ನಂತರ 2 ತಿಂಗಳ ನಂತರ ಸರ್ವ ಸದಸ್ಯರ ಹಳೆ ವಿದ್ಯಾರ್ಥಿಗಳ ಸಭೆಯನ್ನು ಕರೆದು ಅಲ್ಲಿ ಈ ವಿಚಾರವಾಗಿ ಈಗ ಆಗ ಬಂದ ನಿಯಮ ನಿಬಂಧನೆಗಳು ಮತ್ತು ಇತರ ವಿಚಾರಗಳನ್ನು ಚರ್ಚೆ ಮಾಡಿ ನಾವು ಮುಂದುವರಿಯುವುದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ತಿದ್ದುಪಡಿ ಇದ್ರೆ ಮಾಡಿ. ಹೌದು, ಅಲ್ಲ ಮತ್ತೆ ನಾನು ಬೇರೆ ಯಾವ್ದು ಸಜೆಷನ್ಸ್ ಇದ್ದಾರೆ ದಯಮಾಡಿ.
ಇದ್ದಾರೆ ದಯಮಾಡಿ ತಿಳಿಸಿ. ಏನಾದರೂ ಇದೆ? ಏನಾದರೂ ಸಜೆಷನ್ಸ್ ಇಲ್ಲ? ಓಕೆ, ಈಗ ಕೆಲವು ಸಜೆಷನ್ಗಳಿವೆ ಸರ್. ಇನ್ನು ಬೇರೆ ಸಜೆಷನ್ಸ್ ತಮ್ಮಿಂದ? ನನ್ನದೊಂದು ವಿಚಾರ ಉಂಟು. ಏನಂದ್ರೆ ಈಗ ಇವತ್ತೇ ನೋಡಿ ಎಷ್ಟು ಜನರಿಗೆ ಇವರು ಫೋನ್ನಲ್ಲಿ ಕರೆದ್ರೆ ಗೊತ್ತಿಲ್ಲ, ವಾಟ್ಸಪ್ ಅಲ್ಲೆಲ್ಲ ಕರೆದದ್ದು. ಇದರ ವಾಟ್ಸಪ್ ಅಲ್ಲಿ ಬಂದ ಮಂದಿ ಬಹಳಷ್ಟು ಕಡಿಮೆ. ಬಹಳಷ್ಟು ಮಂದಿ ಈ ಶಾಲೆಯಲ್ಲಿ ಓದಿದ್ದಾರೆ. ಎಷ್ಟು ಸಾವಿರ ಜನ ಓದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೂಡ ನಾವು ಯಾವ ತರ ಅವರನ್ನು ರೀಚ್ ಆಗ್ಬೇಕಂತ ಹೇಳಿದ್ರೆ, ಈಗ ನನ್ನ ಕ್ಲಾಸಲ್ಲಿ ಯಾರೆಲ್ಲ ಇದ್ರು ಅಂತ ಸಾಧಾರಣ ನಮ್ಗೆ ಗೊತ್ತಿರ್ತದೆ. ನಮ್ಮ ಇದಕ್ಕೆ ಅವರದ್ದು ಫೋನ್ ನಂಬರ್ ಸ್ವಲ್ಪ ಸಿಕ್ಕಿದ್ರೆ ಅವರನ್ನು ನಾವೇ ಮಾತಾಡಿ ಕನ್ವಿನ್ಸ್ ಮಾಡಿ ಅವರನ್ನು ನಾವು ಕರ್ಕೊಂಡು ಬರೋದು ನಾವು ವ್ಯವಸ್ಥೆ ಮಾಡಬೇಕು. ಈಗ ತುಂಬಾ ಜನ ಇದ್ದಾರೆ, ಎಲ್ಲರೆಲ್ಲ ಅವರವರ ಕ್ಲಾಸಲ್ಲಿ ಒಳ್ಳೆ ಹೌದು ಅವ್ರು 100 ಜನರು ಅವ್ರಿಗೆ ಕೊಡ್ತಾರಂತೆ. ಆ ಥರ ಎಲ್ಲರ ನಂಬರನ್ನು ಹಿಡ್ಕೊಂಡು ಅವರವರು ಫೋನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಯಾರಿಗೆ ಫೋನ್ ಮಾಡಿದ್ರೆ ಅವರಿಗೆ ಕೂಡ ಆಗೋದಿಲ್ಲ, ಅವತ್ತು ತುಂಬಾ ಕೆಲಸ ಇರ್ತದೆ. ಹೌದು ಹೌದು, ತುಂಬಾ ಜನ ನಮ್ಮ ಸ್ಟೂಡೆಂಟ್ ತುಂಬಾ ಜನ ಇದ್ದಾರೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕರೆದ್ರೆ ಒಳ್ಳೇದಿತ್ತು. ಯಾಕಂದ್ರೆ ದೊಡ್ಡ ಒಂದು ಸಭೆ ಆಗ್ಬೇಕು ನಮ್ಗೆ ಇದರಲ್ಲಿ. ಇವರು ವಿಲ್ಸನ್ ಅವರು ಕೂಡ ಹೇಳಿದ್ರು, ಈ ಖಾಲಿ ಇಷ್ಟು ಇಟ್ಕೊಂಡು ನಾವು ನಾಡ್ದು ಇದು ಬೇಕಲ್ಲ, ನಮ್ಗೆ ರಿಜಿಸ್ಟ್ರೇಷನ್ ಆಗ್ಬೇಕು. ಎಷ್ಟು ಮಂದಿ ಈಗ 200 ರೂಪಾಯಿಗೆ ಅಂತ ಹೇಳ್ತಾರೆ. ತುಂಬಾ ಆದ್ರೆ ನಮ್ಗೆ ತುಂಬಾ ಒಳ್ಳೇದಲ್ವಾ? ಅದಕ್ಕೋಸ್ಕರ ಮೊದಲು ಆ ಇದನ್ನು ನಾವು ಮಾಡಬೇಕು. ನನ್ನೊಂದು ಅಭಿಪ್ರಾಯ, ಇಲ್ಲಿ ಸಭೆ ಸೇರಿದ ಸದಸ್ಯರು ಅಥವಾ ಇನ್ನು ಮುಂದೆ ನಾವೊಂದು ಅಪ್ಲಿಕೇಶನ್ ತರ ಮಾಡಿ ನಮ್ಮ ಇಲ್ಲಿ ಸದಸ್ಯರಿಗೆ ಕೊಟ್ಟು ಯಾರು ಹೈಯೆಸ್ಟ್ ಮಾಡ್ತಾರೆ ಮೆಂಬರ್ಶಿಪ್ ಅವರಿಗೆ ಗೊತ್ತಿರ್ತದೆ, ಅವರಿಗೆ ಒಂದು ಬಹುಮಾನ ಇಡುವ. ಅದೊಂದು ನಮಗೆ ಅಂದ್ರೆ ಡ್ರೈವ್, ಮೆಂಬರ್ಶಿಪ್ ಡ್ರೈವ್ ಅವರನ್ನು ಸನ್ಮಾನಿಸುವುದು, ಅವರ ಪ್ರೇರಣೆ ಇಟ್ಕೊಂಡು ಮುಂದಿನ ಸಭೆಗೆ ಕೂಡ ಹಾಗೆ ಡ್ರೈವ್ 1 ವರ್ಷಕ್ಕೆ ಕಂಟಿನ್ಯೂ ಮಾಡುವ. ನಮಗೆ ಅಂತ ಹೇಳಿದ್ರೆ ಇದು ಹಣ ಮಾಡುವ ಉದ್ದೇಶ ಅಲ್ಲ, ನಾವು ಒಟ್ಟಿಗೆ ಕೊಡುವ ಉದ್ದೇಶ. ಅದಕ್ಕೋಸ್ಕರ ಆದಷ್ಟು ಮಂದಿ ನಮ್ಮಲ್ಲಿ ಯಾರು ಅಪ್ಲಿಕೇಶನ್ ಒಂದು ತಯಾರು ಮಾಡಿ ಅಪ್ಲಿಕೇಶನ್ ಕೊಟ್ಟು ಡಾಟಾ ಮಾಡಿ ಮತ್ತೆ ಕಾರ್ಯದರ್ಶಿ ಅವರೆಲ್ಲ ಅದನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ಬಹುದು. ಅದು ನಾನೊಂದು ಸಜೆಷನ್. ಅನುರಾಧವರು ಹೇಳಿದ ಹಾಗೆ ಅದಕ್ಕೆ ಏನು ಅಪ್ಲಿಕೇಶನ್ ಫಾರ್ಮ್ ಮಾಡೋದಕ್ಕಿಂತ ಈಗ ಗೂಗಲಲ್ಲಿ ಒಂದು ಫಾರ್ಮ್ ಮಾಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಲೋಕಲ್ನವರಿಗೆ ನಿಮ್ಮ ಕೈಯಿಂದ ಕೊಡ್ಲಿಕ್ಕೆ ಆಗ್ತದೆ. ದೂರದಲ್ಲಿದ್ದವರಿಗೆ ಅದನ್ನು ಇದು ಮಾಡಿದ್ರೆ ಅವರು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾರೆ. ಆಗ ನಮ್ಗೆ ಒಂದಷ್ಟು ಅದರೆಲ್ಲ ವಿವರಣೆಯನ್ನು ಕೊಟ್ಟು ಅದರಲ್ಲಿ ಅಕೌಂಟ್ ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಎಲ್ಲವನ್ನು ಅವ್ರು ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಈಸಿ ಆಗ್ತದೆ. ಒಂದು ಸಲಹೆ ಏನಂತ, ಈಗ ಹಳೆ ವಿದ್ಯಾರ್ಥಿ ಸಂಘದ ಒಂದು ಅಧ್ಯಕ್ಷರಾಗಿ ನಮ್ಮ ಗುರುಗಳಾಗಿ ಆಯ್ಕೆಯಾದದ್ದು ತುಂಬ ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಎಲ್ಲರಲ್ಲಿ ಇರೋದು ವೇದಿಕೆಯಲ್ಲಿ ಹೆಚ್ಚಿನವರ ವಿದ್ಯಾರ್ಥಿಗಳು, ಅವರ ನಾವು ಉಪಾಧ್ಯಕ್ಷರು ಸಮಿತಿಯವರಂತ ಭಾವಿಸದೆ ನಮ್ಮ ಗುರುಗಳು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಂತ ಭಾವನೆಯನ್ನು ಇಟ್ಟುಕೊಂಡು ನಾವು ಈ ವರ್ಷದ 25ನೇ ವರ್ಷದ ಏನು ಕಾರ್ಯಕ್ರಮ ಮಾಡ್ತೇವೋ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಒಳ್ಳೆಯ ಉತ್ತಮ ನಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಅದರ ಜೊತೆಗೆ ನಮಗೆ ಮೂಲ ಬೇಕು ಸಂಗ್ರಹ, ಅದನ್ನೆಲ್ಲ ನಮ್ಮ ಈ ತಂಡ ಅಂದರೆ 7 ಬಾರಿ ಗಟ್ಟಿಮುಟ್ಟಾದ ತಂಡ ಇದೆ. ಅದರ ಜೊತೆಗೆ ನಮ್ಮ ಈ ಶಾಲೆಯಲ್ಲಿ ಯಾರೆಲ್ಲ ಕಲ್ತಿದಾರ ಅವರನ್ನೆಲ್ಲ ರೀಚಾಗಿ ನಾವು ಮೂಲವನ್ನು ಸಂಗ್ರಹಿಸುವಂಥ ಕೆಲಸ ನಮಗೆ ಆಗಬೇಕಾಗಿದೆ. ಆದ್ದರಿಂದ ಯಾವುದೇ ಕೆಲಸ ಕಾರ್ಯಕ್ರಮ ಆಗಬೇಕಾದ್ರೆ ಯಶಸ್ವಿ ಆಗಬೇಕಾದ್ರೆ ನಮ್ಮ ಮೂಲದ್ದು ಸಂಗ್ರಹಣೆ ಬಹಳ ಅಗತ್ಯ. ಆದ್ದರಿಂದ ಎಲ್ಲರೂ ಸೇರಿ ಮೂಲವನ್ನು ಸಂಗ್ರಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಮಾಡಿ ಆದಷ್ಟು ಮೆಂಬರ್ಸ್ ಮಾಡ್ತೀವಿ. ಈಗ ಮೇನ್ ಗ್ರೂಪ್ ಉಂಟಲ್ವಾ, ಈಗ ಕ್ಲಾಸ್ ಇದು ಅವರವರ ಕ್ಲಾಸ್ ಇದು, ನಮ್ಮದೊಂದು ಕ್ಲಾಸ್ ಇದ್ರೆ ಅಲ್ಲಿದ್ದು ಒಂದು ಗ್ರೂಪ್ ಅವರವರೇ ಮಾಡ್ಕೊಡ್ತೀವಿ. ಇಲ್ಲಿ ಇದ್ದಾರಲ್ಲ ಆಲ್ರೆಡಿ, ಆಗ ಅವ್ರು ತುಂಬ ಕ್ಲೋಸ್ ಆಗ್ತಾರೆ. ಹಾಗಾಗಿ ಜಾಸ್ತಿ ಅದರ ಬಗ್ಗೆ ಮಾತಾಡಿ ನಮ್ಮ ಇದಕ್ಕೋಸ್ಕರ ನಾವು ಮಾಡ್ಲಿಕ್ಕೆ ಇಲ್ಲಿಂದ ಮುಂದಕ್ಕೆ ನಾವು ಇಲ್ಲ, ನಾನು ಇದನ್ನು ಕೊನೆಗೊಳಿಸ್ತೇನೆ. ಇನ್ನು ಮುಂದೆ ನಮ್ಮ ಹೆರಡ್ಸರ್ ಮುಂದುವರಿಸ್ತೇನೆ. ಪೂರ್ವ ಸಿದ್ಧತೆಯ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶಾಲಾ ಸಂಚಾಲಕರು ಹಾಗೂ ಗೌರವ ಸಲಹೆಗಾರರಾದ ವಂದನೀಯ ಫಾದರ್ ಸ್ಟ್ಯಾನಿಗೋ ಎಸ್
ಇವರು ನಮ್ಮನ್ನು ಶುಭ ಹಾರೈಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೆ ನಮಸ್ತೆ. ಮುಖ್ಯವಾಗಿ ನಮ್ಮ ಗಾರ್ಡಿಯನ್ ಏಂಜಲ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘವನ್ನು ಪುನಶ್ಚೇತನಗೊಳಿಸುವ ಈ ಹಂತದಲ್ಲಿ ನಮಗೆ ದೊಡ್ಡ ಯಶಸ್ಸು ಸಿಕ್ಕಿದೆ ನಾನು ಭಾವಿಸ್ತೇನೆ. ಈ ಸಭೆಯನ್ನು ನಡೆಸಲಿ ನಾವು ತುಂಬ ಸಿದ್ಧತೆ ಮಾಡಿದ್ದೇವೆ. ನಮ್ಮ ಕ್ರೈಸ್ತ ಬಾಂಧವರಿಗಂತ ಗೊತ್ತಿದೆ, ಸುಮಾರು 8 ತಿಂಗಳ ಹಿಂದೆ ನಾವು ಈ ಒಂದು ಸಂಚಲನ ಆರಂಭಿಸಿದ್ದೆವು. ಹಂತವಾಗಿ ನಾವು ಮುನ್ನಡೆಯಬೇಕಾಗಿತ್ತು. ಇಂದು ಅದು ನಮಗೆ ಫಲವನ್ನು ನೀಡಿದೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ನೀವು ಕೇಳಿದ್ದೀರಿ. ಯಾರ ಹೆಸರು ಕೊಟೇಶನ್ ಅಂತ ನನಗೆ ನೆನಪಾಗೋಲ್ಲ. ಹಳೆಬೇರು ಅಂದರೆ ಇದೆ ಶಾಲೆ, 125 ವರ್ಷಗಳ ಒಂದು ಚರಿತ್ರೆ ಇರುವಂಥ ಒಂದು ಮಹಾಶಾಲೆ ಅಂತ ನಾವು ತಿಳಿದುಕೊಂಡೇವೆ. ಇದರಿಂದ ಹುಟ್ಟಿದ ಇತರ ಸಂಸ್ಥೆಗಳು ಇದಕ್ಕಿಂತ ದೊಡ್ಡದಾಗಿ ಕಾಣ್ತವೆ, ಎಷ್ಟು ಪ್ರಸಿದ್ಧವಾಗಿವೆ. ಆದರೆ ಅದಕ್ಕೆ ಬೇಕಾದ ಬೇರುಗಳು ನಿರಂತರವಾಗಿ ಈ ಮಣ್ಣಿನಿಂದ ಸತ್ವವನ್ನು ಹೀರುತ್ತವೆ. ಮತ್ತೆ ಇದರೆಲ್ಲ ಕೊಂಬೆ ಆಗಲಿ ಮತ್ತೆ ಹೂಗಳಾಗಲಿ ಫಲಗಳಾಗಲಿ ನೀಡುವಲ್ಲಿ ಸಹಕಾರಿಯಾಗ್ತವೆ. ಆ ರೀತಿಯಲ್ಲಿ ನಮ್ಮ ಈ ಶಾಲೆ ತನ್ನ ಕೊಡುಗೆಯನ್ನು ನೀಡಿದೆ. ಅದಕ್ಕಾಗಿ ದೇವರನ್ನು ನಾವು ವಂದಿಸೋಣ, ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ಹೊಸದಾಗಿ ಆಯ್ಕೆಯಾದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಹಿರಿಯ ಆಲ್ಬರ್ಟ್ ಡಿಸೋಜರ್ ಅವರು ಎಲ್ಲಿದ್ದಾರೆ. ಅವರು ಈ ಶಾಲೆಯನ್ನು ತುಂಬ ಮುತುವರ್ಜಿಯಿಂದ ಮುನ್ನಡೆಸಿದ್ದಾರೆ. ಈ ಕಟ್ಟಡದ ಬಗ್ಗೆ ನಮಗೆ ಹೇಳಿದ್ರು, ಈ ಫರ್ನಿಚರ್ ಬಗ್ಗೆ ಅವರು ಹೇಳಿದ್ರು. ಅವರೆಲ್ಲರ ಪರಿಶ್ರಮದ ಫಲವಾಗಿ ನಾವು ಇಂದು ಒಂದು ಆರೋಗ್ಯದಾಯಕ ಸಂಸ್ಥೆಯಾಗಿ ಮುನ್ನಡೆಯುತ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ನಿಮ್ಮ ಈ ಒಂದು ಟೀಮ್ ವರ್ಕ್ ಮೂಲಕ ನಮ್ಮ ಈ ಗಾರ್ಡಿಯನ್ ಏಂಜಲ್ ಶಾಲೆಯ ಕೀರ್ತಿ ಇನ್ನಷ್ಟು ಹರಡಲಿ ಮತ್ತು ಈ ಶಾಲೆ ಒಂದು ಸಮಾಜದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುವ ಒಂದು ಉಪಕರಣವಾಗಲಿ, ಇನ್ಸ್ಟ್ರೂಮೆಂಟ್ ಅಂತ ನಾನು ಬಯಸುತ್ತೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಈ ಸಭೆಯನ್ನು ನಡೆಸಲಿಕ್ಕೆ ಹಲವಾರು ರೀತಿಯಲ್ಲಿ ಸಹಕರಿಸಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಸಂಘಕ್ಕೆ ಶುಭ ಕೋರಿ ನಮ್ಮೆಲ್ಲರನ್ನು ಹರಸಿದ ಫಾದರ್ ತಮಗೆ ಧನ್ಯವಾದಗಳು. ಸಂಘದ ಅಜೆಂಡದ ಪ್ರಕಾರ ಇವತ್ತು ಮುಂದಿನ ಸಭೆಯ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕಿತ್ತು. ಈಗ ಇದನ್ನು ನಾವು ಪದಾಧಿಕಾರಿಗಳ ಸಭೆಯಲ್ಲಿ ನಾವು ಇದನ್ನು ತೀರ್ಮಾನಿಸಿ ಮುಂದಿನ ಸಭೆ ಯಾವಾಗಲೂ ನಾವು ತಿಳಿಸುತ್ತೇವೆ. ಸರಿಯಲ್ಲ ದೀಕ್ಷೆ? ಧನ್ಯವಾದ. ಉಪ್ಪು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದು, ಸುಣ್ಣವು ತಾಂಬೂಲದ ಸವಿಯನ್ನು ಹೆಚ್ಚಿಸುವುದು, ಉಪಕಾರ ಸ್ಮರಣೆಯು ಕಾರ್ಯಕ್ರಮದ ಪೂರ್ಣತೆಯನ್ನು ಸೂಚಿಸುವುದು. ಕೊನೆಯ ಅಂಗವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಯವರಿಂದ ಧನ್ಯವಾದ ಸಮರ್ಪಣೆ. ಇಂದು ನಾವು ಈ ಹಳೆ ವಿದ್ಯಾರ್ಥಿ ಸಮ್ಮೇಳನದ ಪ್ರಥಮ ಸಭೆಯನ್ನು ನಡೆಸಿದ್ದೇವೆ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಹಳೆ ವಿದ್ಯಾರ್ಥಿಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆದರೆ ಕೆಲವು ತುಂಬ ಅತಿ ದೂರದಲ್ಲಿ ಕೆಲಸದಲ್ಲಿರುವಂಥ ಅಂಥವರಿಗೆ ಬರಲಿಕ್ಕೆ ಅಸಾಧ್ಯವಾಗಿದೆ. ಆದರೆ ಇನ್ನೂ ನಮ್ಮ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಈಗ ನೀಡಿದ ಸಲಹೆಯಂತೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಇನ್ನೂ ಈ ಹಳೆ ವಿದ್ಯಾರ್ಥಿ ಸಂಘವು ಉತ್ತಮ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ಹಾರೈಸುತ್ತಾ, ಇಂದು ಈ ಹಳೆ ವಿದ್ಯಾರ್ಥಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಈ ಶಾಲಾ ಸಂಚಾಲಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇಂದು ಆರಿಸಿ ಬಂದಂತಹ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಈ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅವರ ಸಹಾಯವನ್ನು ನಾನು ಬೇಡುತ್ತಾ ಅವರಿಗೆ ಶುಭವನ್ನು ಕೋರುತ್ತಾ ಇಂದನೇ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮಗೆ ತುಂಬು ಹೃದಯದ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ನಡೆಯಲು ನಮ್ಮ ಈ ಶಾಲಾ ಎಲ್ಲ ಸಹಶಿಕ್ಷಕರು ಶ್ರಮ ವಹಿಸಿದ್ದಾರೆ. ಅವರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಾಗಿ ಈ ಶಾಲೆಯ ಮೇಲೆ ಪ್ರೀತಿ ಇಟ್ಟಿಲ್ಲ. ಆದಿತ್ಯವಾರ ಆದರೆ ಕೂಡ ಒಂದು ದಿನ ವಿಶ್ರಾಂತಿ ಸಮಯ ಸಿಗುವುದು. ಆದರೂ ಇಷ್ಟು ಮಂದಿ ನೀವು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮ ಎಲ್ಲ ಸಹಕಾರಕ್ಕೆ ಇಲ್ಲಿಗೆ ಆಗಮಿಸಿ ಸರ್ವರನ್ನು ಸ್ವಾಗತಿಸುತ್ತಾ, ಹಾಗೂ ತುಂಬ ಮಂದಿ ಕಾರ್ಯಕ್ರಮ ನಡೆಯಲಿಕ್ಕೆ ನಮ್ಮ ಇವರು ವಿಲ್ಸನ್ ಇವರು ಇದು ಮಾಡಿದ್ದಾರೆ, ವಿಡಿಯೋ ಫೋಟೋಗ್ರಫಿ ಮಾಡಿದ್ದಾರೆ. ಅದೇ ರೀತಿ ಕ್ಲೆಮೆಂಟ್ ಡಿಸೋಜ ಇವರು ವಿಡಿಯೋಗ್ರಫಿ ಮಾಡಿದ್ದಾರೆ. ಅದೇ ರೀತಿ ಸುನಿಲ್ ಫ್ರಾಂಕ್ ಇವರು ಇದನ್ನು ಒದಗಿಸಿದ್ದಾರೆ, ಚೇರ್ಸ್ ಮತ್ತು ಸ್ನ್ಯಾಕ್ಸ್ ಅದನ್ನು ಅವರು ಇದು ಮಾಡಿದ್ದಾರೆ. ರೊನಾಲ್ಡ್ ಡಿಸೋಜ ಇವರು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮ್ಯಾಕ್ಸಿಮ್ ಅಲ್ಬಕರ್ಕ್ ಇವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲಾ ಓಲ್ಡ್ ಸ್ಟೂಡೆಂಟ್ ಹಾಗೂ ಈ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥ ಹೆರಾಲ್ಡ್ ಡಿಸೋಜ ಇವರು ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್ವರನ್ನು ವಂದಿಸಿದ ಮೇಡಮ್ ನಿಮಗೂ ಧನ್ಯವಾದಗಳು.
ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸೋಣ. ಗ್ರೂಪ್ ಅಟೆನ್ಷನ್. ಜನಗಣಮನ